Hi friends, welcome to Avi's Academy. Here I'll be discussing some of the concepts of commerce, management and economics which you all be learning in your undergraduation and post-graduation level of education. In this video, we are continuing from where we had left in the previous video. And today our focus will be on regression coefficients and computation of regression coefficient using correlation coefficient. So in the previous video we have discussed about what is regression, what are regression equations, how we use different regression equations under different approaches, and how to generate the values of regression coefficients under different approaches. At the same time, we have discussed the three approaches which we can use to extract the values of regression coefficient. So one using correlation coefficient, another one algebraic method, and the third one was mean method. So we will be discussing about those three methodologies in the coming videos. Today in this video, our focus will be on regression coefficient, the properties of regression coefficient, and computation of regression coefficient using correlation coefficient. ಸೊ ಫಸ್ಟ್ ನಾವು ರಿಗ್ರೆಷನ್ ಕೋಎಫಿಷಿಯಂಟ್ ಅಂದರೆ ಏನು ಅಂತ ಮೊದಲು ನೋಡುವ ಬಿಫೋರ್ ಗೋಯಿಂಗ್ ಟು ಪ್ರಾಪರ್ಟೀಸ್ ಆಫ್ ರಿಗ್ರೆಷನ್ ಕೋಎಫಿಷಿಯಂಟ್. ಇಫ್ ಯು ರಿಮೆಂಬರ್, ನಾವು ರಿಗ್ರೆಷನ್ ಲೈನನ್ನು ನಮ್ಮ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ವಿ, ರೈಟ್? ಆ ರಿಗ್ರೆಷನ್ ಲೈನಲ್ಲಿ ನಾವು ಎರಡು ಕೋಎಫಿಷಿಯಂಟನ್ನು ಯೂಸ್ ಮಾಡ್ತೇವೆ. ಒಂದು ಇಂಟರ್ಸೆಪ್ಟ್ ಟರ್ಮ್, ಇನ್ನೊಂದು ಸ್ಲೋಪ್ ಕೋಎಫಿಷಿಯಂಟ್. ಆ ಸ್ಲೋಪ್ ಕೋಎಫಿಷಿಯಂಟ್ ಏನಿದೆ ಅದನ್ನೇ ನಾವು ರಿಗ್ರೆಷನ್ ಕೋಎಫಿಷಿಯಂಟ್ ಅಂತ ಕರೆಯೋದು. ಅದನ್ನೇ ನಾವು ರಿಗ್ರೆಷನ್ ಈಕ್ವೇಷನಲ್ಲಿ ಯೂಸ್ ಮಾಡ್ತೇವೆ, ರೈಟ್? ಸೊ ರಿಗ್ರೆಷನ್ ಈಕ್ವೇಷನ್ ಅಲ್ಲಿ ನಾವು ಒಂದು ಆಲ್ಫಾಬೆಟ್ ಅನ್ನು ಯೂಸ್ ಮಾಡಿದ್ವಿ, ವಿಚ್ ಇಸ್ ಬಿ. ಸೊ ಅದನ್ನೇ ನಾವು ರಿಗ್ರೆಷನ್ ಕೋಎಫಿಷಿಯಂಟ್ ಅಂತ ಕರೆಯೋದು. ಅದು ಎಕ್ಸ್ ಆನ್ ವೈ ಈಕ್ವೇಷನ್ ಕೇಸಲ್ಲಿ ಬಿ ಆಫ್ ಎಕ್ಸ್ ವೈ ಆಗಿರ್ತದೆ. ಅದೇ ರೀತಿ ವೈ ಆನ್ ಎಕ್ಸ್ ಈಕ್ವೇಷನ್ ಕೇಸಲ್ಲಿ ಬಿ ಆಫ್ ವೈ ಎಕ್ಸ್ ಆಗಿರ್ತದೆ. ಸೊ ಈ ಏನು ರಿಗ್ರೆಷನ್ ಕೋಎಫಿಷಿಯಂಟ್ ಇದೆ, ಇದು ಏನನ್ನು ಮೆಜರ್ ಮಾಡ್ತದೆ? ಇಟ್ ಮೆಜರ್ಸ್ ಪ್ರಪೋರ್ಷನೇಟ್ ಚೇಂಜ್ ಇನ್ ದ ವ್ಯಾಲ್ಯೂ ಆಫ್ ಡಿಪೆಂಡೆಂಟ್ ವೇರಿಯೇಬಲ್ ಇಫ್ ದ ಇಂಡಿಪೆಂಡೆಂಟ್ ವೇರಿಯೇಬಲ್ ಚೇಂಜಸ್ ಬೈ 1 ಯೂನಿಟ್. ಅಂದರೆ ಇಂಡಿಪೆಂಡೆಂಟ್ ವೇರಿಯೇಬಲ್ನ ವ್ಯಾಲ್ಯೂ 1 ಯೂನಿಟ್ ಚೇಂಜ್ ಆದರೆ ಡಿಪೆಂಡೆಂಟ್ ವೇರಿಯೇಬಲ್ನ ವ್ಯಾಲ್ಯೂ ಎಷ್ಟು ಯೂನಿಟ್ ಚೇಂಜ್ ಆಗ್ತದೆ ಅದನ್ನು ಮೆಜರ್ ಮಾಡಲಿಕ್ಕೆ ನಾವು ರಿಗ್ರೆಷನ್ ಕೋಎಫಿಷಿಯಂಟನ್ನು ಯೂಸ್ ಮಾಡ್ತೇವೆ. ಫಾರ್ ಎಕ್ಸಾಂಪಲ್, ಇಫ್ ಯು ಕನ್ಸಿಡರ್ ಅವರ್ ಓಲ್ಡ್ ಎಕ್ಸಾಂಪಲ್, ಐಸ್ ಕ್ರೀಮ್ ಸೇಲ್ ಮತ್ತು ಯಾವುದು ಟೆಂಪರೇಚರ್. ಸೊ ಇಫ್ ಟೆಂಪರೇಚರ್ 1 ಯೂನಿಟ್ ಜಾಸ್ತಿ ಆದರೆ ಐಸ್ ಕ್ರೀಮ್ ಸೇಲ್ಸ್ ಎಷ್ಟು ಜಾಸ್ತಿ ಆಗ್ತದೆ ಅಂತ ಅದರ ಬೀಟಾ ಕೋಎಫಿಷಿಯಂಟ್ ಎಕ್ಸ್ಪ್ರೆಸ್ ಮಾಡ್ತದೆ. ಫಾರ್ ಎಕ್ಸಾಂಪಲ್, ವಿಲ್ ಟೇಕ್ ದ ಸೇಮ್ ಏನು ವೇರಿಯೇಬಲ್ ಇದೆ, ಸೊ ಅದನ್ನು ನಾವು ಯೂಸ್ ಮಾಡಿಕೊಂಡು ರಿಗ್ರೆಷನ್ ಈಕ್ವೇಷನ್ ಅನ್ನು ಕನ್ಸ್ಟ್ರಕ್ಟ್ ಮಾಡಿ ರಿಗ್ರೆಷನ್ ಕೋಎಫಿಷಿಯಂಟ್ ಅನ್ನು ಜನರೇಟ್ ಮಾಡಿದ್ದೇವೆ ಅಂತ. ಅದರ ಪ್ರಕಾರ ನಮಗೆ ಬಂದಂತಹ ರಿಗ್ರೆಷನ್ ಕೋಎಫಿಷಿಯಂಟ್ 0.7, ಮೇ ಬಿ ಬಿ ಆಫ್ ಎಕ್ಸ್ ವೈ ಈಸ್ 0.7. ಅಲ್ಲಿ ಎಕ್ಸ್ ಐಸ್ ಕ್ರೀಮ್ ಸೇಲ್ ಆಗಿರ್ತದೆ ಆ್ಯಂಡ್ ವೈ, ಸಾರಿ, ಅಲ್ಲಿ ಎಕ್ಸ್ ಓಕೆ ಐಸ್ ಕ್ರೀಮ್ ಸೇಲ್ ಆಗಿರ್ತದೆ ಆ್ಯಂಡ್ ವೈ ಟೆಂಪರೇಚರ್ ಆಗಿರ್ತದೆ ಅಂತ. ಬಂದ ವ್ಯಾಲ್ಯೂ ಎಷ್ಟು? 0.7. ಅದು ಏನನ್ನು ಇಂಡಿಕೇಟ್ ಮಾಡ್ತದೆ? ಅದರ ಅರ್ಥ, ಇಫ್ ನಮ್ಮ ಇಂಡಿಪೆಂಡೆಂಟ್ ವೇರಿಯೇಬಲ್ ಇದೆಯಲ್ಲ, ಅದು ನಮ್ಮ ಟೆಂಪರೇಚರ್, ಅದು 1 ಯೂನಿಟ್ ಚೇಂಜ್ ಆದರೆ ಡಿಪೆಂಡೆಂಟ್ ವೇರಿಯೇಬಲ್ ಸೇಲ್ಸ್, ರೈಟ್, ಐಸ್ ಕ್ರೀಮ್ ಸೇಲ್, ಅದು 0.7 ಯೂನಿಟ್ ಜಾಸ್ತಿ ಆಗ್ತದೆ ಅಂತ ಅರ್ಥ. ಫಾರ್ ಎಕ್ಸಾಂಪಲ್, ಅದೇ ಕೇಸಲ್ಲಿ ನಾವು ನಮ್ಮ ಇಂಡಿಪೆಂಡೆಂಟ್ ವೇರಿಯೇಬಲನ್ನು ಟೆಂಪರೇಚರನ್ನು ಸೆಲ್ಸಿಯಸಲ್ಲಿ ಎಕ್ಸ್ಪ್ರೆಸ್ ಮಾಡಿದರೆ ಆ್ಯಂಡ್ ಮೇ ಬಿ ಅವರ್ ಆವ್ರೇಜ್, ಅವರ ಸೇಲ್ಸ್ ಏನಿದೆ, ಐಸ್ ಕ್ರೀಮ್ ಸೇಲ್ಸ್ ಏನಿದೆ, ಅದನ್ನು ನಾವು ಇನ್ ಲ್ಯಾಕ್ಸ್ ರುಪೀಸ್ ಇನ್ ಲ್ಯಾಕ್ಸಲ್ಲಿ ಎಕ್ಸ್ಪ್ರೆಸ್ ಮಾಡಿದರೆ ನಮಗೆ 0.7 ರಿಗ್ರೆಷನ್ ಕೋಎಫಿಷಿಯಂಟ್ ಅಂತ ಬಂದರೆ ಅದರ ಅರ್ಥ, ಇಫ್ ಇನ್ ಕೇಸ್ ಸೇಲ್ಸ್, ನಮ್ಮ ಇಂಡಿಪೆಂಡೆಂಟ್ ವೇರಿಯೇಬಲ್ ಸೆಲ್ಸಿಯಸ್, ಟೆಂಪರೇಚರ್ 1 ಸೆಲ್ಸಿಯಸ್ ಜಾಸ್ತಿ ಆದರೆ ನಮ್ಮ ಐಸ್ ಕ್ರೀಮ್ ಸೇಲ್ಸ್ 0.7 ಲ್ಯಾಕ್ಸ್ ಜಾಸ್ತಿ ಆಗ್ತದೆ. ಅಂದರೆ 1 ಸೆಲ್ಸಿಯಸ್ ಟೆಂಪರೇಚರ್ ಜಾಸ್ತಿ ಆದರೆ 70,000 ಸೇಲ್ಸ್ ಜನರೇಟ್ ಆಗ್ತದೆ ಅಂತ ನಮಗೆ ರಿಗ್ರೆಷನ್ ಕೋಎಫಿಷಿಯಂಟ್ ಇಂಡಿಕೇಟ್ ಮಾಡ್ತದೆ. ಇದು ನಾವು ರಿಗ್ರೆಷನ್ ಕೋಎಫಿಷಿಯಂಟನ್ನು ಇಂಟರ್ಪ್ರಿಟ್ ಮಾಡಲಿಕ್ಕೆ ಯೂಸ್ ಮಾಡೋದು. ಸೊ ನಾವು ಹೇಳ್ಬೋದು, ರಿಗ್ರೆಷನ್ ಕೋಎಫಿಷಿಯಂಟ್ ಮೆಜರ್ಸ್ ದ ಡಿಗ್ರಿ ಆಫ್ ಡಿಪೆಂಡೆನ್ಸ್ ಆಫ್ ಒನ್ ವೇರಿಯೇಬಲ್ ಆನ್ ದ ಅದರ್ ವೇರಿಯೇಬಲ್. ಸೊ ಇಷ್ಟನ್ನು ನೋಡಿಕೊಂಡು ನಾವು ಮುಂದೆ ಸಾಗೋಣ ವಿತ್ ಪ್ರಾಪರ್ಟೀಸ್ ಆಫ್ regression coefficient. So first property of regression coefficient is
both regression coefficients will have identical sign. So ಯಾವುದೆಲ್ಲ regression coefficient b of xy and b of yx ಎರಡೂ ಕೂಡ ಸೇಮ್ ಸೈನ್ ಅನ್ನು ಹೊಂದಿರ್ತದೆ. ಫಾರ್ ಎಕ್ಸಾಂಪಲ್ b of xy ಪಾಸಿಟಿವ್ ಆಗಿದ್ರೆ b of yx ಕೂಡ ಪಾಸಿಟಿವ್ ಆಗಿರ್ತದೆ. ಅದೇ ರೀತಿಯಲ್ಲಿ b of yx ಪಾಸಿಟಿವ್ ನೆಗೆಟಿವ್ ಆಗಿದ್ರೆ ಅಥವಾ b of xy ನೆಗೆಟಿವ್ ಆಗಿದ್ರೆ b of yx ಕೂಡ ನೆಗೆಟಿವ್ ಆಗಿರ್ತದೆ. ಎರಡೂ ಕೂಡ ಬೇರೆ ಬೇರೆ ಸೈನ್ ಅನ್ನು ಹೊಂದಿರೋದಿಲ್ಲ. ಸೈನ್ ಅಥವಾ ನಾವು ಮ್ಯಾಥಮೆಟಿಕಲ್ ಸೈನ್ ಏನಿದೆ ಅದು ಸೇಮ್ ಆಗಿರ್ತದೆ ಎರಡು ಕೋಎಫಿಷಿಯಂಟ್ ರಿಗ್ರೆಷನ್ ಕೋಎಫಿಷಿಯಂಟಿನ ಕೇಸಲ್ಲಿ. ಇದು ನಮ್ಮ ಫಸ್ಟ್ ಪ್ರಾಪರ್ಟಿ. ಸೆಕೆಂಡ್ ಪ್ರಾಪರ್ಟಿ, the coefficient of correlation is the geometric mean of the two regression coefficients. ಸೊ ಇದು ಈ ಪ್ರಾಪರ್ಟಿಯನ್ನು ನಾವು ಕೋರಿಲೇಷನ್ ಅಲ್ಲಿ ನೋಡಿದ್ವಿ, ರೈಟ್? ಅಲ್ಲಿ ಹೇಳ್ತಾರೆ ಕೋಎಫಿಷಿಯಂಟ್ ಆಫ್ ಕೋರಿಲೇಷನ್ ಒಂದು ಎರಡು ರಿಗ್ರೆಷನ್ ಕೋಎಫಿಷಿಯಂಟ್ನ ಜಿಯೋಮೆಟ್ರಿಕ್ ಮೀನ್ ಆಗಿ ಇರ್ತದೆ ಅಂತ. ಇದನ್ನೇ ನಾವು ಇನ್ನೊಂದು ರೀತಿಯಲ್ಲಿ ಹೇಳೋದಾದ್ರೆ, ಸೊ ಸಿಂಬಾಲಿಕಲಿ ನಾವು ಎಕ್ಸ್ಪ್ರೆಸ್ ಮಾಡಿದ್ವಿ, ನೆನಪಿದೆಯಾ? ಆರ್ ಈಸ್ ಈಕ್ವಲ್ ಟು ಸಿಂಬಾಲಿಕಲಿ ಆರ್ ಈಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ರೂಟ್ ಆಫ್ ಬಿ ಆಫ್ ಎಕ್ಸ್ ವೈ ಇಂಟು ಬಿ ಆಫ್ ವೈ ಎಕ್ಸ್. ಅಂದರೆ ಪ್ರಾಡಕ್ಟ್ ಆಫ್ ದ ರೂಟ್ ಆಫ್ ರಿಗ್ರೆಷನ್ ಕೋಎಫಿಷಿಯಂಟ್ ಈಸ್ ಈಕ್ವಲ್ ಟು ಕೋರಿಲೇಷನ್ ಕೋಎಫಿಷಿಯಂಟ್ ಅಂತ ಕರಿಬಹುದು. ಇನ್ನೊಂದು ರೀತಿಯಲ್ಲಿ ನಾವು ಹೇಳೋದಾದ್ರೆ, ದ ಪ್ರಾಡಕ್ಟ್ ಆಫ್ ದ ಟೂ ರಿಗ್ರೆಷನ್ ಕೋಎಫಿಷಿಯಂಟ್ ಈಸ್ ಈಕ್ವಲ್ ಟು ಸ್ಕ್ವೇರ್ ಆಫ್ ಕೋರಿಲೇಷನ್ ಕೋಎಫಿಷಿಯಂಟ್ ಅಂತ ಕೂಡ ನಾವು ಇದೇ ಈಕ್ವೇಶನ್ ಅನ್ನು ನೋಡಿಕೊಂಡು ಹೇಳ್ಬೋದು. ಸೊ ಇದು ನಮ್ಮ ಸೆಕೆಂಡ್ ಪ್ರಾಪರ್ಟಿ. ಥರ್ಡ್ ಪ್ರಾಪರ್ಟಿ, ದ ಆವ್ರೇಜ್ ಆಫ್ ರಿಗ್ರೆಷನ್ ಕೋಎಫಿಷಿಯಂಟ್ ಈಸ್ ಆಲ್ವೇಸ್ ಗ್ರೇಟರ್ ದ್ಯಾನ್ ಕೋರಿಲೇಷನ್ ಕೋಎಫಿಷಿಯಂಟ್. ಅಂದರೆ ನಾವು ಎರಡು ರಿಗ್ರೆಷನ್ ಕೋಎಫಿಷಿಯಂಟ್ ಫೈಂಡ್ ಔಟ್ ಮಾಡಿದ ನಂತರ ಅದರ ಆವ್ರೇಜ್ ಅನ್ನು ಫೈಂಡ್ ಔಟ್ ಮಾಡಿ ಅದನ್ನು ನಾವು ಕೋರಿಲೇಷನ್ ಕೋಎಫಿಷಿಯಂಟ್ಗೆ ಕಂಪೇರ್ ಮಾಡಿದರೆ ಆವ್ರೇಜ್ ಆಫ್ ರಿಗ್ರೆಷನ್ ಕೋಎಫಿಷಿಯಂಟ್ ವಿಲ್ ಬಿ ಗ್ರೇಟರ್ ದ್ಯಾನ್ ಕೋರಿಲೇಷನ್ ಕೋಎಫಿಷಿಯಂಟ್ ಆಗಿರ್ತದೆ. ಇದು ಯಾವಾಗಲೂ ಟ್ರೂ ಆಗಿರ್ತದೆ. ನೀವು ರಿಗ್ರೆಷನ್ ಕೋಎಫಿಷಿಯಂಟ್ ವ್ಯಾಲ್ಯೂವನ್ನು ಫೈಂಡ್ ಔಟ್ ಮಾಡಿ ಅದರ ಆವ್ರೇಜ್ ತೆಗೆದು ಅದನ್ನು ಕೋರಿಲೇಷನ್, ಆ ಎರಡು ವೇರಿಯೇಬಲ್ಗಳ ನಡುವೆ ಇರುವಂತಹ ಕೋರಿಲೇಷನ್ಗೆ ಕಂಪೇರ್ ಮಾಡಿದಾಗ ಆವ್ರೇಜ್ ಆಫ್ ರಿಗ್ರೆಷನ್ ಕೋಎಫಿಷಿಯಂಟ್ ಕೋರಿಲೇಷನ್ ಕೋಎಫಿಷಿಯಂಟ್ಗಿಂತ ಜಾಸ್ತಿ ಇರ್ತದೆ. ಇದು ನಮ್ಮ ಥರ್ಡ್ ಪ್ರಾಪರ್ಟಿ ಆಫ್ ರಿಗ್ರೆಷನ್ ಕೋಎಫಿಷಿಯಂಟ್. ಫೋರ್ತ್ ಒನ್, the regression coefficients are independent of origin of measurement of the variable. So origin of measurement ಅಂದ್ರೆ ನಾವು ಒರಿಜಿನಲ್ ವ್ಯಾಲ್ಯೂಸ್ ಏನಿದೆ ಆ ಒರಿಜಿನಲ್ ವ್ಯಾಲ್ಯೂಸ್ ಅನ್ನು ಚೇಂಜ್ ಮಾಡಿದ್ರೆ, ಚೇಂಜ್ ಹೇಗೆ ಮಾಡಬಹುದು? ಯು ಕ್ಯಾನ್ ಆ್ಯಡ್ ಸಮಥಿಂಗ್ ಟು ದೋಸ್ ವ್ಯಾಲ್ಯೂಸ್ ಆರ್ ಯು ಕ್ಯಾನ್ ಡಿಡಕ್ಟ್ ಸಮಥಿಂಗ್ ಫ್ರಮ್ ದೋಸ್ ವ್ಯಾಲ್ಯೂಸ್. ಫಾರ್ ಎಕ್ಸಾಂಪಲ್, ನಾವು ಒರಿಜಿನಲ್ ವ್ಯಾಲ್ಯೂ ಎಕ್ಸ್ ವೇರಿಯೇಬಲ್ನ ವ್ಯಾಲ್ಯೂ ಮತ್ತು ವೈ ವೇರಿಯೇಬಲ್ನ ವ್ಯಾಲ್ಯೂಗೆ ಯಾವುದಾದ್ರೂ ಒಂದು ಕಾನ್ಸ್ಟೆಂಟ್ ಟರ್ಮ್ ಅನ್ನು ಆ್ಯಡ್ ಮಾಡಿದರೆ, ಸೊ ಆ ಟೈಮಲ್ಲಿ ಆ್ಯಡ್ ಮಾಡಿದ ನಂತರ ನೀವು ರಿಗ್ರೆಷನ್ ಕೋಎಫಿಷಿಯಂಟ್ ಅನ್ನು ಜನರೇಟ್ ಮಾಡಿದರೆ ಹಿಂದೆ ಇದ್ದಂತಹ ರಿಗ್ರೆಷನ್ ಕೋಎಫಿಷಿಯಂಟಿಗೆ ಮತ್ತು ಹೊಸದಾಗಿ ಬಂದಂತಹ ರಿಗ್ರೆಷನ್ ಕೋಎಫಿಷಿಯಂಟಿಗೆ ಯಾವುದೇ ರೀತಿಯ ಚೇಂಜಸ್ ಇರೋದಿಲ್ಲ. ಅಂದರೆ ನಾವು ಒರಿಜಿನಲ್ ವ್ಯಾಲ್ಯೂಸನ್ನು ಚೇಂಜ್ ಮಾಡಿದರೆ, ಆ್ಯಡ್ ಮಾಡಿದರೆ, ಒಂದು ಕಾನ್ಸ್ಟೆಂಟನ್ನು ಆ್ಯಡ್ ಮಾಡಿದರೆ ಅಥವಾ ಒಂದು ಕಾನ್ಸ್ಟೆಂಟನ್ನು ಡಿಡಕ್ಟ್ ಮಾಡಿದರೆ ಬರುವಂತಹ ರಿಗ್ರೆಷನ್ ಕೋಎಫಿಷಿಯಂಟಿನಲ್ಲಿ ಯಾವುದೇ ರೀತಿಯ ಚೇಂಜಸ್ ಆಗೋದಿಲ್ಲ. ಇದು ನಮ್ಮ ಫೋರ್ತ್ ಪ್ರಾಪರ್ಟಿ. ಫಿಫ್ತ್ ಪ್ರಾಪರ್ಟಿ ವಿತ್ ರೆಸ್ಪೆಕ್ಟ್ ಟು ಸ್ಕೇಲ್. ಸೊ ಇಲ್ಲಿ ಹೇಳ್ತಾರೆ ದ ರಿಗ್ರೆಷನ್ ಕೋಎಫಿಷಿಯಂಟ್ಸ್ ಆರ್ ಡಿಪೆಂಡೆಂಟ್ ಆನ್ ದ ಸ್ಕೇಲ್. ಒರಿಜಿನ್ ಆಫ್ ಮೆಜರ್ಮೆಂಟ್ ಅಲ್ಲಿ ಚೇಂಜಸ್ ಇರೋದಿಲ್ಲ, ವೇರಾಸ್ ಸ್ಕೇಲ್ ಅಲ್ಲಿ ನಾವು ಚೇಂಜಸ್ ಮಾಡಿದ್ರೆ ರಿಗ್ರೆಷನ್ ಕೋಎಫಿಷಿಯಂಟ್ ಚೇಂಜ್ ಆಗ್ತದೆ ಅಂತ ಹೇಳ್ತಾರೆ. ಸ್ಕೇಲಲ್ಲಿ ಹೇಗೆ ಚೇಂಜಸ್ ಮಾಡೋದು ಅಂದರೆ, ನಾನು ಒರಿಜಿನಲ್ಲಿ ಹೇಳಿದರೆ ಆ್ಯಡ್ ಮಾಡೋದು ಅಥವಾ ಡಿಡಕ್ಟ್ ಮಾಡೋದು. ಸ್ಕೇಲ್ ಚೇಂಜ್ ಅಂತ ಹೇಳಿದರೆ ಒಂದು ಡಿವೈಡ್ ಮಾಡೋದು ಅಥವಾ ಮಲ್ಟಿಪ್ಲೈ ಮಾಡೋದು. ಯಾವುದಾದ್ರೂ ಒಂದು ಕಾನ್ಸ್ಟೆಂಟ್ ವ್ಯಾಲ್ಯೂವನ್ನು ನಾವು ಎಕ್ಸ್ ಮತ್ತು ವೈ ವೇರಿಯೇಬಲ್ಗಳ ವ್ಯಾಲ್ಯೂವಿಗೆ ಮಲ್ಟಿಪ್ಲೈ ಮಾಡಿದರೆ ಅಥವಾ ಎಕ್ಸ್ ಅಥವಾ ಆ್ಯಂಡ್ ವೈ ವೇರಿಯೇಬಲ್ ವ್ಯಾಲ್ಯೂವಿನಿಂದ ಡಿವೈಡ್ ಮಾಡಿದರೆ ಆ ನಂತರ ಬಂತಹ ವ್ಯಾಲ್ಯೂಸನ್ನು ಯೂಸ್ ಮಾಡಿಕೊಂಡು ನಾವು ರಿಗ್ರೆಷನ್ ಕೋಎಫಿಷಿಯಂಟನ್ನು ಫೈಂಡ್ ಔಟ್ ಮಾಡಿದಾಗ ಹಿಂದೆ ಒರಿಜಿನಲಿ ಇದ್ದಂತಹ ರಿಗ್ರೆಷನ್ ಕೋಎಫಿಷಿಯಂಟಿಗೆ ಮತ್ತೆ ಸ್ಕೇಲಲ್ಲಿ ಚೇಂಜ್ ಮಾಡಿ ಬೈ ಮಲ್ಟಿಪ್ಲೈಯಿಂಗ್ ಸಮ್ ಕಾನ್ಸ್ಟೆಂಟ್ ಟು ದ್ಯಾಟ್ ಟರ್ಮ್ ಟು ದ ವೇರಿಯೇಬಲ್ಸ್, ಆ ನಂತರ ಬಂದಂತಹ ರಿಗ್ರೆಷನ್ ಕೋಎಫಿಷಿಯಂಟಿಗೆ ಡಿಫ್ರೆನ್ಸ್ ಇರ್ತದೆ ಅಂತ ಹೇಳ್ತದೆ. ಇದು ನಮ್ಮ ಫಿಫ್ತ್ ರಿಗ್ರೆಷನ್ ಕೋಎಫಿಷಿಯಂಟ್ ನಮ್ಮ ಪ್ರಾಪರ್ಟಿ. ಆ್ಯಂಡ್ ಲಾಸ್ಟ್ ಒನ್, ದ ಪ್ರಾಡಕ್ಟ್ ಆಫ್ ಟೂ ರಿಗ್ರೆಷನ್ ಕೋಎಫಿಷಿಯಂಟ್ಸ್ ವಿಲ್ ಬಿ ವಿದಿನ್ ಪ್ಲಸ್ ಆರ್ ಮೈನಸ್ 1. ಸೊ ನಾವು ಎರಡು ರಿಗ್ರೆಷನ್ ಕೋಎಫಿಷಿಯಂಟ್ ಅನ್ನು ಮಲ್ಟಿಪ್ಲೈ ಮಾಡಿದಾಗ ಬಂದಂತಹ ವ್ಯಾಲ್ಯೂ ಪ್ಲಸ್ ಆರ್ ಮೈನಸ್ 1ನ ಒಳಗಡೆ ಇರ್ತದೆ. ಯಾವುದೇ ಕಾರಣಕ್ಕೂ ಆ ಪ್ರಾಡಕ್ಟ್ ಪ್ಲಸ್ ಆರ್ ಮೈನಸ್ 1ಗಿಂತ ಜಾಸ್ತಿ ಹೋಗೋದಿಲ್ಲ ಅಂತ ಹೇಳ್ತಾರೆ. ಸೊ ದೀಸ್ ಆರ್ ದ 6 ಪ್ರಾಪರ್ಟೀಸ್ ಆಫ್ ರಿಗ್ರೆಷನ್ ಕೋಎಫಿಷಿಯಂಟ್ಸ್.
ಪ್ರಾಪರ್ಟೀಸ್ ಆಫ್ ರಿಗ್ರೆಷನ್ ಕೋಎಫಿಷಿಯಂಟ್ ಅನ್ನು ಸ್ಟಡಿ ಮಾಡಿದ ನಂತರ ಏನೆಲ್ಲ ಪ್ರಾಪರ್ಟೀಸ್ ಇದೆ ಅದರ ಬಗ್ಗೆ ಸ್ವಲ್ಪ ನಾವು ಫೋಕಸ್ ಮಾಡಿದ ನಂತರ ವಿ ವಿಲ್ ಮೂವ್ ಟುವರ್ಡ್ಸ್ ಕಂಪ್ಯೂಟೇಷನ್ ಆಫ್ ರಿಗ್ರೆಷನ್ ಕೋಎಫಿಷಿಯಂಟ್. ಸೊ ನಾನು ಹಿಂದಿನ ಸ್ಲೈಡಲ್ಲಿ ಹೇಳಿದೆ ವಿ ಯೂಸ್ 3 ಮೆಥಡ್ಸ್ ಅಥವಾ 3 ಮೆಥಡಾಲಜೀಸ್ ಟು ಅರೈವ್ ಎಟ್ ರಿಗ್ರೆಷನ್ ಕೋಎಫಿಷಿಯಂಟ್. ಅದರಲ್ಲಿ ಫಸ್ಟ್ ಮೆಥಡ್ ಆಗಿತ್ತು ನಾವು ರಿಗ್ರೆಷನ್ ಕೋಎಫಿಷಿಯಂಟ್ ಅನ್ನು ಯೂಸ್ ಮಾಡಿಕೊಂಡು ಕೋರಿಲೇಷನ್ ಕೋಎಫಿಷಿಯಂಟ್ ಅನ್ನು ಯೂಸ್ ಮಾಡಿಕೊಂಡು ರಿಗ್ರೆಷನ್ ಕೋಎಫಿಷಿಯಂಟ್ ಅನ್ನು ಫೈಂಡ್ ಔಟ್ ಮಾಡ್ಬೋದು ಅಂತ. ಸೆಕೆಂಡ್ ಮೆಥಡ್ ಇದ್ದದ್ದು ಆಲ್ಜಿಬ್ರಿಕ್ ಮೆಥಡ್ ಅಂಡ್ ಥರ್ಡ್ ಮೆಥಡ್ ಇದ್ದದ್ದು ಮೀನ್ ಮೆಥಡ್. ಸೊ ಇವತ್ತು ನಾವು ಒಂದು ಮೆಥಡ್ ಅನ್ನು ಕನ್ಸಿಡರ್ ಮಾಡುವ, ಅದು ರಿಗ್ರೆಷನ್ ಕೋಎಫಿಷಿಯಂಟ್ ಅನ್ನು ಕೋರಿಲೇಷನ್ ಕೋಎಫಿಷಿಯಂಟ್ ಅನ್ನು ಯೂಸ್ ಮಾಡಿಕೊಂಡು ರಿಗ್ರೆಷನ್ ಕೋಎಫಿಷಿಯಂಟ್ ಅನ್ನು ಹೇಗೆ ಕಂಪ್ಯೂಟ್ ಮಾಡೋದು ಅಂತ. ಸೊ ಇಫ್ ಯು ರಿಮೆಂಬರ್, ಒನ್ ಆಫ್ ದ ಪ್ರಾಪರ್ಟಿ ಆಫ್ ರಿಗ್ರೆಷನ್ ಕೋಎಫಿಷಿಯಂಟ್ ಆರ್ ಕೋರಿಲೇಷನ್ ಕೋಎಫಿಷಿಯಂಟ್ ಈಸ್ ದ ಜಿಯೋಮೆಟ್ರಿಕ್ ಮೀನ್ ಆಫ್ ದ ಟೂ ರಿಗ್ರೆಷನ್ ಕೋಎಫಿಷಿಯಂಟ್ ಈಸ್ ದ ಕೋರಿಲೇಷನ್ ಕೋಎಫಿಷಿಯಂಟ್. ಅಂದರೆ ಆರ್ ಈಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ರೂಟ್ ಆಫ್ ಬಿ ಆಫ್ ಎಕ್ಸ್ ಫೈ ಇಂಟು ಬಿ ಆಫ್ ವೈ ಎಕ್ಸ್. ಇದೇ ಪ್ರಾಪರ್ಟಿಯನ್ನು ಯೂಸ್ ಮಾಡಿಕೊಂಡು ನಾವು ರಿಗ್ರೆಷನ್ ಕೋಎಫಿಷಿಯಂಟ್ ಅನ್ನು ಫೈಂಡ್ ಔಟ್ ಮಾಡ್ಬೋದು. ಅದು ಹೇಗೆ ವಿ ವಿಲ್ ಸಿ ನಾವ್. ಸೊ ವಿ ವಿಲ್ ಕನ್ಸಿಡರ್ ಅ ಪ್ರಾಬ್ಲಮ್. ಸೊ ಪ್ರಾಬ್ಲಮ್ ಅಲ್ಲಿ ಹೀಗೆ ಕೊಟ್ಟಿದ್ದಾರೆ, ದ ರಿಗ್ರೆಷನ್ ಕೋಎಫಿಷಿಯಂಟ್ಸ್ ಆಫ್ ಎಕ್ಸ್ ಆನ್ ವೈ ಈಸ್ 1.51. The regression coefficient of x on y is 1.51. x on y ನ ರಿಗ್ರೆಷನ್ ಕೋಎಫಿಷಿಯಂಟ್ ಈಸ್ 1.51 ಅಂತ ಕೊಟ್ಟಿದ್ದಾರೆ. x on y ನ ರಿಗ್ರೆಷನ್ ಕೋಎಫಿಷಿಯಂಟ್ ಯಾವುದು? b ಆಫ್ xy which is 1.51. ಆನಂತರ ಕೊಡ್ತಾರೆ and correlation coefficient between the variables x and y is 0.87. so correlation coefficient which is r x ಮತ್ತು y ವೇರಿಯೇಬಲ್ ನ ನಡುವೆ ಇರುವ r ವ್ಯಾಲ್ಯೂ ಅನ್ನು ನಾವು 0.87 ಅಂತ ಕ್ವೆಶ್ಚನ್ ಅಲ್ಲಿ ಕೊಟ್ಟಿದ್ದಾರೆ. ಆನಂತರ ಹೇಳ್ತಾರೆ ಫೈಂಡ್ ದ ರಿಗ್ರೆಷನ್ ಕೋಎಫಿಷಿಯಂಟ್ ಆಫ್ y on x. ಸೊ x on y ರಿಗ್ರೆಷನ್ ಕೋಎಫಿಷಿಯಂಟ್ ಕೊಟ್ಟಿದ್ದಾರೆ, r ಕೊಟ್ಟಿದ್ದಾರೆ. ಆನಂತರ ಕೇಳಿರೋದು ನಾವು y on x ನ ಅಂದ್ರೆ b ಆಫ್ ವೈ ಎಕ್ಸ್ ಎಷ್ಟಾಗ್ತದೆ ಅದನ್ನು ನಾವು ಫೈಂಡ್ ಔಟ್ ಮಾಡಬೇಕು ಅಂತ. ಅದನ್ನು ಹೇಗೆ ಫೈಂಡ್ ಔಟ್ ಮಾಡೋದು? ಕೋರಿಲೇಷನ್ ಕೋಎಫಿಷಿಯಂಟ್ ಅನ್ನು ಯೂಸ್ ಮಾಡಿಕೊಂಡು ವಿ ವಿಲ್ ಸಿ ನಾವ್. ಸೊ ಫಸ್ಟಿಗೆ ಕ್ವೆಶ್ಚನ್ ಅಲ್ಲಿ ಯಾವ ಇನ್ಫಾರ್ಮೇಶನ್, ನ್ಯೂಮರಿಕಲ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಅದನ್ನು ಬರೆಯುವ. ಸೊ ನಮಗೆ ಎರಡು ಇನ್ಫಾರ್ಮೇಶನ್ ಇತ್ತು, ರೈಟ್? ಒಂದು ರಿಗ್ರೆಷನ್ ಕೋಎಫಿಷಿಯಂಟ್ ಆಫ್ ಎಕ್ಸ್ ಆನ್ ವೈ. ಸೊ ರಿಗ್ರೆಷನ್ ಕೋಎಫಿಷಿಯಂಟ್ ಆಫ್ ಎಕ್ಸ್ ಆನ್ ವೈ ಅನ್ನು ನಾವು ಡಿನೋಟ್ ಮಾಡೋದು ಬಿ ಆಫ್ ಎಕ್ಸ್ ವೈ ಅಲ್ಲಿ. ಅದರ ವ್ಯಾಲ್ಯೂ ಎಷ್ಟಾಗಿತ್ತು? 1.51. ಸೊ ಆ ವ್ಯಾಲ್ಯೂ ಅನ್ನು ಬರಿತೇವೆ. ಇನ್ನೊಂದು ವ್ಯಾಲ್ಯೂ ಇದ್ದದ್ದು ಕೋರಿಲೇಷನ್ ಕೋಎಫಿಷಿಯಂಟಿನ ವ್ಯಾಲ್ಯೂ ವಿಚ್ ಈಸ್ ಆರ್, ದಟ್ ಈಸ್ ಈಕ್ವಲ್ ಟು 0.87. ಅಂಡ್ ದೆನ್ ಈ ಎರಡು ವ್ಯಾಲ್ಯೂ ಅನ್ನು ಯೂಸ್ ಮಾಡಿಕೊಂಡು ನಮಗೆ ಬಿ ಆಫ್ ವೈ ಎಕ್ಸ್ ವ್ಯಾಲ್ಯೂ ಅನ್ನು ಫೈಂಡ್ ಔಟ್ ಮಾಡಬೇಕು. ಹೌ? ವಿ ವಿಲ್ ಸಿ. ಸೊ ನಾವು ಅದಕ್ಕೆ ಯೂಸ್ ಮಾಡ್ತಾ ಇರುವ ಈಕ್ವೇಶನ್ ಆರ್ ಈಸ್ ಈಕ್ವಲ್ ಟು ರೂಟ್ ಆಫ್ ಬಿ ಆಫ್ ಎಕ್ಸ್ ವೈ ಆ್ಯಂಡ್ ಬಿ ಆಫ್ ವೈ ಎಕ್ಸ್. ಸೊ ನೆಕ್ಸ್ಟ್ ನಾವು ಕಂಟಿನ್ಯೂ ಮಾಡಿದರೆ ಮೇಲೆ ಕೊಟ್ಟಿರುವಂತಹ ವ್ಯಾಲ್ಯೂಸನ್ನು ಈ ಈಕ್ವೇಷನ್ ಒಂದಿಗೆ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಆರಿನ ಪ್ಲೇಸಲ್ಲಿ ನಾವು 0.87 ಬರಿತೇವೆ ವಿಚ್ ಇಸ್ ಕೋರಿಲೇಷನ್ ಕೋಎಫಿಷಿಯಂಟ್. ಮತ್ತು ಬಿ ಆಫ್ ಎಕ್ಸ್ ವೈ ಕೊಟ್ಟಿದ್ದಾರೆ, ಅದನ್ನು ನಾವು ನಮ್ಮ ಎಕ್ಸ್ಪ್ರೆಷನ್ ಅಥವಾ ಈಕ್ವೇಷನ್ ಒಂದಿಗೆ ಸಬ್ಸ್ಟಿಟ್ಯೂಟ್ ಮಾಡ್ತೇವೆ. ಬಿ ಆಫ್ ವೈ ಎಕ್ಸ್ನ ವ್ಯಾಲ್ಯೂ ಗೊತ್ತಿಲ್ಲ, ಸೊ ಅದನ್ನೇ ಫೈಂಡ್ ಔಟ್ ಮಾಡಬೇಕು. ನೆಕ್ಸ್ಟ್ ನಾವು ಏನು ಮಾಡಬೇಕು? ಸೊ ವಿ ಕ್ಯಾನ್ ಡೂ ದಿಸ್ ಲೈಕ್ ಅಲ್ಲಿ ರೂಟ್ ಆಫ್ 1.51 ಇಂಟು ಬಿ ಆಫ್ ವೈ ಎಕ್ಸ್ ಕೊಟ್ಟಿದ್ದಾರೆ, ಅದನ್ನು ನಾವು ಸಪ್ರೇಟ್ ಮಾಡಿ ಈ ರೀತಿ ನೆಕ್ಸ್ಟ್ ಸ್ಟೇಜಲ್ಲಿ ಏನು ಬರೆದಿದ್ದೇನೆ ರೂಟ್ ಆಫ್ 1.51 ಇಂಟು ರೂಟ್ ಆಫ್ ಬಿ ಆಫ್ ವೈ ಎಕ್ಸ್, ಆ ರೀತಿಯಲ್ಲಿ ಕೂಡ ಬರಿಬೋದು. ಅದರ್ವೈಸ್ ನಮಗೆ ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಹೀಗೆ ಮಾಡಿದ ನಂತರ ನೆಕ್ಸ್ಟ್ ಸ್ಟೇಜಲ್ಲಿ ನಾವು ಏನು ಮಾಡ್ಬೋದು? 1.51ನ ಸ್ಕ್ವೇರ್ ರೂಟ್ ಎಷ್ಟು ಅದನ್ನು ಫೈಂಡ್ ಔಟ್ ಮಾಡಿ, ಕ್ಯಾಲ್ಕುಲೇಟರ್ ಯೂಸ್ ಮಾಡಿಕೊಂಡು ಅದನ್ನು ಫೈಂಡ್ ಔಟ್ ಮಾಡಿ, ಅದಾದಮೇಲೆ ಎಷ್ಟು ವ್ಯಾಲ್ಯೂ ಬರ್ತದೆ ಅದನ್ನು ಡಿನೋಟ್ ಮಾಡಿ. ಸೊ ದಟ್ ವಿಲ್ ಬಿ ಈಕ್ವಲ್ ಟು ರೂಟ್ ಆಫ್ 1.51 ಈಸ್ 1.2288. ಸೊ 0.87 is equal to 1.2288 ಇಂಟು ರೂಟ್ ಆಫ್ ಬಿ ಆಫ್ ವೈ ಎಕ್ಸ್. ನೆಕ್ಸ್ಟ್ ನಾವು ಕಂಟಿನ್ಯೂ ಮಾಡಿದರೆ ವಿತ್ ದ ಕಂಪ್ಯೂಟೇಷನ್. ಸೊ ನಾವು ಪ್ರೀವಿಯಸ್ಸಲ್ಲಿ ಇದ್ದ 1.2288 ಅನ್ನು ರೈಟ್ ಸೈಡಿನಿಂದ ನಾವು ಲೆಫ್ಟ್ ಸೈಡಿಗೆ ಕೊಂಡಾದಾಗ ರೈಟ್ ಸೈಡಲ್ಲಿ ಇಂಟು ಇತ್ತು, ಐ ಮೀನ್ ಮಲ್ಟಿಪ್ಲಿಕೇಶನ್ ಸಿಂಬಲನ್ನು ನಾವು ಯೂಸ್ ಮಾಡ್ತಾ ಇದ್ದೇವೆ. ಅಂದರೆ ಅಲ್ಲಿ ಎರಡು ವ್ಯಾಲ್ಯೂಸ್ಗಳ ಪ್ರಾಡಕ್ಟ್ ಇದ್ದದ್ದು, ಅದನ್ನು ನಾವು ಲೆಫ್ಟ್ ಸೈಡಿಗೆ ಹೋದಾಗ ಮಲ್ಟಿಪ್ಲಿಕೇಶನ್ ಇದ್ದದ್ದು ಡಿವಿಷನ್ ಆಗ್ತದೆ. ಸೊ 0.87 ಡಿವೈಡೆಡ್ ಬೈ 1.2288 ಆಗ್ತದೆ ವಿಚ್ ಇಸ್ ಈಕ್ವಲ್ ಟು ರೂಟ್ ಆಫ್ ಬಿ ಆಫ್ ವೈ ಎಕ್ಸ್. ಆ ನಂತರ ಇದರ ಕೋಶಂಟನ್ನು ನಾವು ಫೈಂಡ್ ಔಟ್ ಮಾಡಿದರೆ 0.87 ಮತ್ತು 1.2288ನ ಕೋಶಂಟನ್ನು ಫೈಂಡ್ ಔಟ್ ಮಾಡಿದರೆ ವಿ ಗೆಟ್ ಅ ವ್ಯಾಲ್ಯೂ 0.70
0.7080. So 0.7080 is equal to root of b of yx. Still we have not got the value b of x or yx, right? So root ಇದೆ. ಈಗ ನಾವು ರೂಟ್ ಅನ್ನು ರಿಮೂವ್ ಮಾಡಬೇಕು. ಸೊ ರೂಟ್ ಅನ್ನು ಹೇಗೆ ರಿಮೂವ್ ಮಾಡೋದು? So what we can do is we can find the square of the values. ಅಂದರೆ ಎರಡು ಕಡೆಯಲ್ಲಿ ಕೂಡ ನಮ್ಮ ಲೆಫ್ಟ್ ಹ್ಯಾಂಡ್ ಸೈಡ್ ಮತ್ತು ರೈಟ್ ಹ್ಯಾಂಡ್ ಸೈಡ್ 0.7080 ಮತ್ತು ರೂಟ್ ಆಫ್ ಬಿ ಆಫ್ ವೈ ಎಕ್ಸ್ ಅನ್ನು ಎರಡು ಕಡೆಯಲ್ಲಿ ಕೂಡ ಸ್ಕ್ವೇರ್ ಮಾಡಿದರೆ ಏನಾಗ್ತದೆ? ಬಿ ಆಫ್ ವೈ ಎಕ್ಸಿನ ರೂಟ್ ಹೋಗ್ತದೆ. ಅದೇ ರೀತಿ ನಮ್ಮ ಕೋರಿಲೇಷನ್ ಅಂದರೆ ಅಲ್ಲಿ ಬಂದಂಥ ಕೋಶಂಟ್ ವ್ಯಾಲ್ಯೂ 0.7080 ಅದು ಅದರ ಸ್ಕ್ವೇರ್ ಕೂಡ ಫೈಂಡ್ ಔಟ್ ಮಾಡಬೇಕಾಗ್ತದೆ. ಸೊ ಹಾಗಾಗಿ ನೆಕ್ಸ್ಟ್ ಇದರಲ್ಲಿ ದೇರ್ ಫೋರ್ ಬಿ ಆಫ್ ವೈ ಎಕ್ಸ್ ಹೇಳ್ಬೋದು ರೂಟ್ ಮಾಡಿದಾಗ, ಐ ಮೀನ್ ಸ್ಕ್ವೇರ್ ಮಾಡಿದಾಗ 0.7080ನ ಸ್ಕ್ವೇರ್ ವಿಚ್ ಈಸ್ ಈಕ್ವಲ್ ಟು 0.5013. ಸೊ ಹಾಗಾಗಿ ನಮ್ಮ ರಿಗ್ರೆಷನ್ ಕೋಎಫಿಷಿಯಂಟ್ ಆಫ್ ವೈ ಆನ್ ಎಕ್ಸ್ ಈಸ್ ಈಕ್ವಲ್ ಟು 0.5013. ಸೊ ಹೀಗೆ ನಾವು ಫೈಂಡ್ ಔಟ್ ಮಾಡ್ಬೋದು. ಇದನ್ನೇ ನಾವು ಬೇರೆ ರೀತಿಯಲ್ಲಿ ಕೂಡ ಸೇಮ್ ಇದೇ ಮೆಥಡಾಲಜಿ ಯೂಸ್ ಮಾಡಿಕೊಂಡು ಸ್ವಲ್ಪ ಚೇಂಜಸ್ ಅನ್ನು ಮಾಡಿಕೊಂಡು ನಾವು ಬೇರೆ ರೀತಿಯಲ್ಲಿ ಫೈಂಡ್ ಔಟ್ ಮಾಡ್ಬೋದು. ನಿಮಗೆ ಇಲ್ಲಿ ನಾನು ಕಂಪ್ಯೂಟೇಷನಲ್ಲಿ ನೋಡಿದಾಗ ನಿಮಗೆ ಒಂದು ಪಾರ್ಟ್ ಸ್ವಲ್ಪ ಕಷ್ಟ ಆಗಿರ್ಬೋದು, ರೈಟ್? ಆ ಪಾರ್ಟ್ ಇದಾಗಿರ್ಬೋದು. ಅಂದರೆ ನಾವು ಫಸ್ಟಿಗೆ 0.87 ಈಸ್ ಈಕ್ವಲ್ ಟು ರೂಟ್ ಆಫ್ 1.51 ಇಂಟು ಬಿ ಆಫ್ ವೈ ಎಕ್ಸ್ ಇತ್ತು. ಅದನ್ನು ನೆಕ್ಸ್ಟ್ ಸ್ಟೇಜಲ್ಲಿ ನಾವೇನು ಸೆಗ್ರಿಗೇಟ್ ಮಾಡಿದ್ದೇವೆ. ರೂಟ್ ಆಫ್ 1.5 ಅನ್ನು ಸಪ್ರೇಟ್ ಮಾಡಿದ್ದೇವೆ, ಬಿ ಆಫ್ ವೈ ಎಕ್ಸ್ ಅನ್ನು ಸಪ್ರೇಟ್ ಮಾಡಿದ್ದೇವೆ. ಅದರ ಬದಲು ನಾವು ಏನು ಮಾಡ್ಬೋದು ಅಂತ ಹೇಳಿದರೆ ಅಲ್ಲಿಯೇ ನಾವು ರೂಟನ್ನು ತೆಗಿಬೋದು. ರೂಟನ್ನು ತೆಗೆಯೋದು ಹೇಗೆ ಅಂತ ಗೊತ್ತಿದೆ, ರೈಟ್? ಎರಡು ಸೈಡ್ ಆಫ್ ದ ಈಕ್ವೇಷನ್ ಅನ್ನು ಸ್ಕ್ವೇರ್ ಮಾಡಿದರೆ ರೂಟ್ ಹೋಗ್ತದೆ. ಆ ರೀತಿಯಲ್ಲಿ ಕೂಡ ನಾವು ಕ್ಯಾಲ್ಕುಲೇಷನ್ ಮಾಡ್ಬೋದು. ಈ ರೀತಿಯಲ್ಲಿ ಕೂಡ ಕಂಪ್ಯೂಟೇಷನ್ ಮಾಡ್ಬೋದು. ಆಕ್ಚುಲಿ ಇದು ಸಿಂಪಲ್ ಆಗ್ತದೆ ಕಂಪೇರ್ ಟು ಪ್ರೀವಿಯಸ್ ಕಂಪ್ಯೂಟೇಷನ್ ವಾಟ್ ಐ ಹ್ಯಾವ್ ಡನ್. ಪ್ರೀವಿಯಸ್ಲಿ ಏನು ಕಂಪ್ಯೂಟೇಷನ್ ಮಾಡಿದ್ದೇನೆ ಅದಕ್ಕಿಂತ ಈ ಮೆಥಡ್ ಅನ್ನು ನೀವು ಯೂಸ್ ಮಾಡಿದರೆ ನಿಮಗೆ ಕ್ಯಾಲ್ಕುಲೇಷನ್ ಮಾಡೋದು ಸಿಂಪಲ್ ಆಗ್ತದೆ. ಆ್ಯಂಡ್ ಒನ್ ಮೋರ್ ಪಾಸಿಬಿಲಿಟಿ, ಲಾಸ್ಟಿಗೆ ನಮಗೆ ರೂಟ್ ಆಫ್ ಬಿ ಆಫ್ ವೈ ಎಕ್ಸ್ ಇತ್ತಲ್ಲ, ಅಲ್ಲಿ ನಮಗೆ ಕೆಲವೊಮ್ಮೆ ಏನಾಗ್ತದೆ ಸ್ಕ್ವೇರ್ ಮಾಡಿ ರೂಟನ್ನು ತೆಗಿಲಿಕ್ಕೆ ಮರ್ತೋಗ್ತದೆ. ಬಟ್ ಈ ಮೆಥಡನ್ನು ಯೂಸ್ ಮಾಡಿದರೆ, ನಾನು ಏನು ಹೇಳ್ತಾ ಇದ್ದೇನೆ, ಈ ಮೆಥಡನ್ನು ಯೂಸ್ ಮಾಡಿದರೆ ಇದು ನಮಗೆ ಯಾವುದೇ ರೀತಿಯ ಮರ್ತು ಹೋಗುವ ಪಾಸಿಬಿಲಿಟಿ ಕಡಿಮೆ ಇರ್ತದೆ. ಹೇಗೆ ಮಾಡೋದು? ಸೊ ಕ್ಯಾಲ್ಕುಲೇಷನ್ ವಿಲ್ ರಿಮೇನ್ ಸೇಮ್. ಫಸ್ಟಿಗೆ ಏನು ಮಾಡಬೇಕು? ಕ್ವೆಶನಲ್ಲಿ ಯಾವ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಅದನ್ನು ಬರೀಬೇಕು. ಸೊ ಫಸ್ಟಿಗೆ ಅದನ್ನು ಬರೀರಿ. ಆನಂತರ ನಾವು ಯಾವ ಈಕ್ವೇಷನ್ ಯೂಸ್ ಮಾಡಿಕೊಂಡು ಸಾಲ್ವ್ ಮಾಡ್ತೇವೆ ಅದನ್ನು ಬರೀರಿ. ಅದಾದಮೇಲೆ ನಾವು ಕೊಟ್ಟಿರುವ ವ್ಯಾಲ್ಯೂವನ್ನು ಈಕ್ವೇಷನ್ನೊಂದಿಗೆ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸೊ ಸಬ್ಸ್ಟಿಟ್ಯೂಟ್ ಮಾಡಿದ ನಂತರ ನಾವೇನು ಮಾಡ್ಬೋದು ಅಂತ ಹೇಳಿದರೆ, ನಮಗೆ ಸ್ಕ್ವೇರ್ ರೂಟ್ ಇದ್ದಾಗ ಕಂಪ್ಯೂಟೇಷನ್ ಕಷ್ಟ ಆಗ್ತದೆ. ಹಾಗಾಗಿ ರೂಟನ್ನು ಈಗ ನಾವು ತೆಗಿಬೇಕು. ಹೇಗೆ? ಸ್ಕ್ವೇರ್ ಬೋತ್ ದ ಸೈಡ್ಸ್ ಆಫ್ ದಿ ಈಕ್ವೇಷನ್ ಟು ರಿಮೂವ್ ದ ಸ್ಕ್ವೇರ್ ರೂಟ್. ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ನಮಗೆ 0.87 ಇದೆ ಆ್ಯಂಡ್ ರೈಟ್ ಹ್ಯಾಂಡ್ ಸೈಡಲ್ಲಿ ಸ್ಕ್ವೇರ್ ರೂಟ್ನೊಂದಿಗೆ ರಿಗ್ರೆಷನ್ ಕೋಎಫಿಷಿಯಂಟ್ಸ್ ಇದೆ. ಸೊ ಅದನ್ನು ನಾವೀಗ ರಿಮೂವ್ ಮಾಡಬೇಕು ಬೈ ಸ್ಕ್ವೇರಿಂಗ್ ಬೋತ್ ದ ಸೈಡ್ಸ್. ಫಸ್ಟಿಗೆ ಏನು ಮಾಡಬೇಕು? 0.87ನ ಸ್ಕ್ವೇರ್ ಫೈಂಡ್ ಔಟ್ ಮಾಡಬೇಕು ವಿಚ್ ಇಸ್ ಈಕ್ವಲ್ ಟು ನಮ್ಮ ರೂಟ್ ಆಫ್ 1.51 ಎಕ್ಸ್ ಇಂಟು ಬಿ ಆಫ್ ವೈ ಎಕ್ಸ್ ಅದರ ಹೋಲ್ ಸ್ಕ್ವೇರ್ ಫೈಂಡ್ ಔಟ್ ಮಾಡಬೇಕು. ಹೀಗೆ ಮಾಡಿದಾಗ ನಮಗೆ ಏನಾಗ್ತದೆ, ನಮ್ಮ ಏನು ರೈಟ್ ಹ್ಯಾಂಡ್ ಸೈಡಲ್ಲಿ ರೂಟ್ ಇದೆಯಲ್ಲ, ಸ್ಕ್ವೇರ್ ರೂಟ್ ಇದೆಯಲ್ಲ, ಅದು ಹೋಗ್ತದೆ. ಸೊ ಬಟ್ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಕೂಡ ನಾವು ಸ್ಕ್ವೇರ್ ಮಾಡಬೇಕು. ಸ್ಕ್ವೇರ್ ಮಾಡಿದಾಗ ನಮಗೆ ಒಂದು ವ್ಯಾಲ್ಯೂ ಬರ್ತದೆ 0.7569 ವಿಚ್ ಇಸ್ ಈಕ್ವಲ್ ಟು ರೂಟ್ ಆಫ್ 1.51 ಆಗ್ತದೆ. ಅದನ್ನು ಸ್ಕ್ವೇರ್ ಮಾಡಿದಾಗ ಸೇಮ್ ವ್ಯಾಲ್ಯೂ ಇರ್ತದೆ. ಸೊ ಹಾಗಾಗಿ ನಮಗೆ ಇಲ್ಲಿ ಸ್ಕ್ವೇರ್ ರೂಟ್ ಹೋಯಿತು, ಉಳಿದ ವ್ಯಾಲ್ಯೂ ರಿಮೇನ್ಸ್ ಆಸ್ ಇಟ್ ಈಸ್. ಆ ನಂತರ ನಮಗೆ ಕ್ಯಾಲ್ಕುಲೇಷನ್ ಈಸಿ ಆಗ್ತದೆ. ರೈಟ್ ಹ್ಯಾಂಡ್ ಸೈಡಲ್ಲಿ ಮಲ್ಟಿಪ್ಲಿಕೇಶನ್ ಇದೆ, ಸೊ ವೆನ್ ವಿ ಟೇಕ್ ಇಟ್ ಟು ದ ಲೆಫ್ಟ್ ಅದು ಡಿವಿಷನ್ ಆಗ್ತದೆ. ಸೊ ಇಟ್ ವಿಲ್ ಬಿ 0.7569 ಡಿವೈಡೆಡ್ ಬೈ 1.51 ವಿಚ್ ಇಸ್ ಈಕ್ವಲ್ ಟು ಡೈರೆಕ್ಟ್ಲಿ ಬಿ ಆಫ್ ವೈ ಎಕ್ಸ್. ಹಾಗಾಗಿ ಫೈನಲಿ ನಮ್ಮ ಆನ್ಸರಲ್ಲಿ ಯಾವುದೇ ರೀತಿಯ ಚೇಂಜಸ್ ಆಗೋದಿಲ್ಲ. ಡೈರೆಕ್ಟ್ಲಿ ಬಿ ಆಫ್ ವೈ ಎಕ್ಸ್ ಇಸ್ ಈಕ್ವಲ್ ಟು 0.7569 ಡಿವೈಡೆಡ್ ಬೈ 1.51 ವಿಚ್ ಇಸ್ ಈಕ್ವಲ್ ಟು 0.5013. ಹೀಗೆ ಕೂಡ ಸಿಂಪಲ್ ಆಗಿ ನಾವು ಹಿಂದಿನ ಕ್ಯಾಲ್ಕುಲೇಷನ್ಗಿಂತ ಈ ಮೆಥಡಾಲಜಿಯನ್ನು ಆ್ಯಂಡ್ ಡೈರೆಕ್ಟ್ಲಿ ಈಕ್ವೇಷನ್ ಅನ್ನು ಸಬ್ಸ್ಟಿಟ್ಯೂಟ್ ಮಾಡಿದ ನಂತರನೇ ರೂಟ್ ಅನ್ನು ನಾವು ರಿಮೂವ್ ಮಾಡಿದರೆ ಬೈ ಸ್ಕ್ವೇರಿಂಗ್ ಬೋತ್ ದ ಸೈಡ್ ನಮ್ಮ ಕ್ಯಾಲ್ಕುಲೇಷನ್ ತುಂಬ ಈಸಿ ಆಗ್ತದೆ. ಐ ರಿಕ್ವೆಸ್ಟ್ ದ ಸ್ಟೂಡೆಂಟ್ಸ್ ಟು ಫಾಲೋ ದಿಸ್ ಮೆಥಡ್. ಇಟ್ಸ್ ಅಪ್ ಟು ಯು ವಿಚ್ ಎವರ್ ಯು ವಾಂಟ್ ಟು ಫಾಲೋ. ಯಾವುದು ನಿಮಗೆ ಈಸಿ ಆಗ್ತದೆ ಅದನ್ನು ಫಾಲೋ ಮಾಡಿ. ಪ್ರಿಫರೇಬ್ಲಿ ದಿಸ್ ಒನ್, ಸೆಕೆಂಡ್ ಒನ್ ಈಸ್ ಸಿಂಪ್ಲರ್ ಟು ಯೂಸ್. ಸೊ ಹಾಗಾಗಿ ಇದನ್ನೇ ಫಾಲೋ ಮಾಡಿ ಅಂತ ನಾನು ಅಡ್ವೈಸ್ ಮಾಡ್ತೇನೆ.
Thank you for watching the video. If you like the video, please subscribe to my channel Avi's Academy by clicking subscribe button. And if you want to get continuous notification on the videos which I'm going to upload in the future days, please press bell icon. Thank you once again. We will discuss about computation of regression coefficient using algebraic method or normal equations in our tomorrow's video. Kindly join tomorrow. Thank you.